ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ಶಾಕಿಂಗ್ ಘಟನೆಯೊಂದು ನಡೆದಿದೆ. ಗ್ರಾಮದ ಪ್ರಸಿದ್ಧ ಬ್ಯಾಟರಾಯ ಸ್ವಾಮಿ ದೇವಾಲಯದಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದು, ಹುಂಡಿ ಒಡೆದು 50 ರೂಪಾಯಿ ಸಾವಿರಕ್ಕೂ ಅಧಿಕ ನಗದು ದೋಚಿ ಪರಾರಿಯಾಗಿದ್ದಾರೆ. ರಾತ್ರಿ ವೇಳೆ ಯಾರೂ ಇಲ್ಲದ ಸಂದರ್ಭವನ್ನು ಬಳಸಿಕೊಂಡ ಕಳ್ಳರು ದೇವಾಲಯದ ಬಾಗಿಲನ್ನು ಮುರಿದು ಒಳನುಗ್ಗಿದ್ದಾರೆ. ಬಳಿಕ ಹುಂಡಿಯನ್ನು ಒಡೆದು ಅದರಲ್ಲಿದ್ದ ಕಾಣಿಕೆ ಹಣವನ್ನು ದೋಚಿದ್ದಾರೆ. ಬೆಳಿಗ್ಗೆ ದೇವಾಲಯಕ್ಕೆ ಬಂದ ಸ್ಥಳೀಯರು ಬಾಗಿಲು ಒಡೆದಿರುವುದನ್ನು ಕಂಡು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸುದ್ದಿ ತಿಳಿದ ಕೂಡಲೇ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪಿಎಸ್ಐ ಸುನೀಲ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ತಹಸೀಲ್ದಾರ್ ಗಗನ ಸಿಂಧು ಅವರು ಸಹ ಸ್ಥಳ ಪರಿಶೀಲನೆ ನಡೆಸಿದರು. ಗ್ರಾಮಸ್ಥರ ತೀವ್ರ ಆಕ್ರೋಶ. ಈ ಬ್ಯಾಟರಾಯಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ನಡೆಯುತ್ತಿರುವುದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಹಲವು ಬಾರಿ ಕಳ್ಳತನ ನಡೆದಿದ್ದರೂ ಸೂಕ್ತ ಭದ್ರತೆ ಒದಗಿಸಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ದೇವಾಲಯದ ಸುತ್ತಮುತ್ತ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ ರಾತ್ರಿ ವೇಳೆ ಪೊಲೀಸ್ ಭದ್ರತೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ತಹಸೀಲ್ದಾರ್ ಗಗನ ಸಿಂಧು, ಕಳ್ಳರನ್ನು ಪತ್ತೆಹಚ್ಚಿ ಕಾನೂನು ಕ್ರಮ ಜರುಗಿಸಲು ಪೊಲೀಸರಿಗೆ ಸೂಚಿಸಲಾಗಿದೆ ಹಾಗೂ ಮುಂದಿನ ದಿನಗಳಲ್ಲಿ ಕಳ್ಳತನ ತಡೆಯಲು ಸಿಸಿಟಿವಿ ಅಳವಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸದ್ಯ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗೆ ಜಾಲ ಬೀಸಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ದೇವಸ್ಥಾನ ಚಿಕ್ಕದಾಸರಲ್ಲಿ ಕಳ್ತನ ಆಗಿದೆ ಅಂತ ಮಾಹಿತಿ ಬಂದಿದೆ ನಮಗೆ. ಸೊ ಬಾಗಿಲು ಹೊಡೆದಾಕ್ಬಿಟ್ಟು ಹುಂಡಿಯಲ್ಲಿ ಏನಿದೆ ದುಡ್ಡೆಲ್ಲ ಕಳ್ತನ ಮಾಡಿದ್ದಾರೆ. ಸೊ ಅದರಲ್ಲಿ ನಾವೇನಿದೆ ಪೊಲೀಸ್ ಅವ್ರಿಗೆ ಇವಾಗ ಜವಾಬ್ದಾರಿ ವಹಿಸಿದ್ದೀವಿ. ಸೊ ತನಿಖೆ ಮಾಡಿ ಯಾರು ಈ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಕಟ್ಟುನಿಟ್ಟಿನ ಶಿಕ್ಷೆ ಏನಿದೆ ವಿಧಿಸ್ತೀವಿ ನಾವು. ಮತ್ತು ಇದೇ ರೀತಿ ಯಾವುದು ಬೇರೆ ಮುಜರಾಯಿ ದೇವಸ್ಥಾನ ಆಗಲಿ ಯಾವುದೇ ಪ್ರೈವೇಟ್ ದೇವಸ್ಥಾನ ಆಗಲಿ, ದೇವಸ್ಥಾನದಲ್ಲಿ ಈ ಥರ ಯಾರು ಹುಂಡಿ ಕಳ್ತನ ಆಗಲಿ ಬೇರೆ ಥರ ಯಾರೇ ಕೃತ್ಯಗಳು ನಡೆಸಿದ್ರು ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ನಮ್ಮ ಕಡೆಯಿಂದ, ನಮ್ಮ ಇಲಾಖೆ ಕಡೆಯಿಂದ, ಪೊಲೀಸವ್ರ ಕಡೆಯಿಂದ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀವಿ. ಮತ್ತು ಈ ಥರದ್ದು ಯಾರೇ ಮಾಡೋಕ್ಕೆ ಮುಂಚೆ, ದೇವಸ್ಥಾನಗಳಲ್ಲಿ ಈ ಥರ ಮಾಡೋಕ್ಕೆ ಮುಂಚೆ ಇನ್ನೊಂದ್ಸಲ ಯಾರು ಈ ಥರ ಮಾಡಬಾರ್ದು, ಆ ಥರ ಒಂದು ಆ್ಯಕ್ಷನ್ ಏನಿದೆ ತೊಗೊತೀವಿ ಈ ಥರ. ಸೊ ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ನಮ್ಮ ತಾಲೂಕಲ್ಲಿ 214 ಮುಜರಾಯಿ ದೇವಸ್ಥಾನಗಳಿದೆ. ಸೊ ಅದರದ್ದು ಭದ್ರತೆ ಮತ್ತು ಸುವ್ಯವಸ್ಥತೆ ಕಾಪಾಡೋದಕ್ಕೆ ನಮ್ಮ ಕಡೆಯಿಂದ ಏನು ಕ್ರಮ ವಹಿಸಬೇಕು, CCTV ಕ್ಯಾಮ್ರಾ ಅಳವಡಿಕೆ ಆಗಲಿ, ಮತ್ತು ಏನು ನಮ್ಮ ಕಡೆಯಿಂದ ನೆಕ್ಸ್ಟು ಪ್ರಿಕಾಷನರಿ ಮೆಜರ್ಸ್ ನಾವೇನು ತೊಗೋಬೇಕು ಅದನ್ನು ನಾವಿನ್ನು ಮುಂದೆ ಕ್ರಮ ಕೈಗೊಳ್ತೀವಿ. ಮೇಡಮ್, ಇದೇ ದೇವಸ್ಥಾನದಲ್ಲಿ ನಾಲ್ಕು ಆಗಿದೆ ಅಂತ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ಮೇಡಮ್? ಅದೇ ಅದು ಒಂದು 5 to 6 years ಬ್ಯಾಕ್ ಆಗಿತ್ತು ಅಂತ ಹೇಳಿದ್ವಿ. ನಾವೀಗ CCTV ಏನಿದೆ ಕನೆಕ್ಷನ್ ಒಂದು ಕೊಟ್ಬಿಟ್ಟು ಮಾಡಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಕೋತಿಗಳು ಕಾಟ ಇರೋದ್ರಿಂದ ಏನಿದೆ ಕೇಬಲ್ ವೈರಿಂಗ್ ಎಲ್ಲ ಸ್ವಲ್ಪ ಕಟ್ ಆಗಿದೆ. ಸೊ CCTVದು. ಸೊ ಅದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಆಗಿ ಆ ಥರ ಏನು ಸಿಸ್ಟಮ್ ನಾವು ಅಳವಡಿಸ್ಬೋದು ನೋಡ್ಬಿಟ್ಟು ನಾವೊಂದು ಬೆಟರ್ ಪ್ರಿಕಾಷನರಿ ಮೆಜರ್ಸ್ನ ಒಂದು ಅಳವಡಿಸೋಕ್ಕೆ ಕ್ರಮ ವಹಿಸ್ತೀವಿ. ಅದೇ ನಾವು ಲಾಸ್ಟ್ ಶನಿವಾರಕ್ಕೆ ಎಣಿಕೆ ಮಾಡ್ತೀವಿ ಅನ್ನೋದು ಒಂದು ಗಮನದಲ್ಲಿ ಇಟ್ಕೊಂಡು ಅವ್ರು ಮೊದಲೇ ಶನಿವಾರಕ್ಕೆ ಇಲ್ಲ. ಬಟ್ ದಿಸ್ ಇಸ್ ವೆರಿ, ಇದು ದೇವಸ್ಥಾನಕ್ಕೆ ಅವರು ಈ ಥರ ಇದು ಮಾಡಿದ್ದಾರೆ. ಅದು ನಮ್ಮ ಮುಖ್ಯ ದೇವಸ್ಥಾನದಲ್ಲ, ಇನ್ನೇನಕ್ಕಾಗದು, ಅದನ್ನೆಲ್ಲ ಹಳೆ ಕಲ್ಲುಗಳು ಬೇರೆ ಎಲ್ಲ ಸುಮ್ಮನೆ ಈ ಥರ ಇದು ಮಾಡಿದ್ರೆ ಇದಾಗುತ್ತೆ. ಇಲ್ಲ, ಇದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ತನಿಖೆ ಮಾಡಬೇಕು. ಸರ್ಕಲ್ ಅವ್ರ ಹತ್ರ ಮಾತಾಡಿದ್ದೀನಿ ನಾನು. ಇದನ್ನು ನೋಡ್ಬಿಟ್ಟು ಇದನ್ನ ಏನಿದೆ ಇನ್ವೆಸ್ಟಿಗೇಟ್ ಮಾಡ್ಬಿಟ್ಟು ಇದಾಗಬೇಕು. ಇನ್ಮೇಲೆ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲೂ ಇದು ಮಾಡಬೇಕು. ಈ CCTV ಇನ್ನೊಂದೊಂದು ಮಾಡಿಸ್ಬಿಟ್ಟು ಹಾಕೋಣ. ಅಟ್ಲೀಸ್ಟ್ ಯಾವ ಕಡೆ ಇಲ್ಲಿ ಒಳಗಡೆ ಮೇನ್ ಆಗಿ ಅಟ್ಲೀಸ್ಟ್ ಹುಂಡಿ ಇರೋ ಜಾಗ, ಇವಾಗ ಆಚೆ ಕಡೆ ಅಂದರೆ ಕೋತಿಗಳೆಲ್ಲ ಲಾಸ್ಟ್ ಟೈಮ್ ನಾವು ಫಿಟ್ ಮಾಡಿದೆಲ್ಲ ಕಿತ್ಕೊಂಡು ಹೋಗಿದೆ. ಬಟ್ ಒಳಗಡೆ ಮತ್ತೆ ಈ ಕಡೆಗೆ ಏನಿದೆ ಒಂದು CCTV ಒಳಗಡೆ ಇರೋ CC ಕ್ಯಾಮ್ರಾ ಕಿತ್ತಾಕಿದ್ದಾರೆ, ವೈರಿಂಗ್ ಕಿತ್ತಾಕಿದ್ದಾರೆ. ಬಟ್ ಅದರಲ್ಲಿ ಇದು ಟೇಪದು ಇದು ಎಲ್ಲರಿಗೂ ರೆಕಾರ್ಡಿಂಗ್ಸ್ ಏನಾದ್ರು ಕಾಣಿಸುತ್ತೆ ನಮಗೆ? ಕಾಣಿಸಲ್ಲ. ಹೊರಗಡೆ ಕೋತಿಗಳು ಕಾಟ 4 ದಿನ ಅದೇ ಕೆಲಸ ಕೋತಿಗಳು. ಅದೇ ಒಳಗಡೆ ಇಲ್ಲಿ ಯಾರು ದೇವಸ್ಥಾನ ಇರಲ್ಲ ಇಲ್ಲಿ, ಸ್ವಲ್ಪ ದೂರದಲ್ಲಿದೆ. ಇಲ್ಲಿ ಯಾರ್ದು ಮನೆ ಮತ್ತೆ ಇಲ್ಲಿ ಕೊಠಡಿ ತರ ಯಾರು ವಾಸ ಕೆಳಗಡೆ ಇದ್ದಾರೆ ಮೇಡಮ್. ಸ್ವಲ್ಪ ದೂರ ಆ ಕಡೆ ರಸ್ತೆಯಲ್ಲಿ ಆ ಕಡೆ ಇದ್ದಾರೆ. ಇಲ್ಲಿ ಆಗೋದು ಗೊತ್ತು. ಅಲ್ಲ, ಈಗ ಒಳಗೆ ಹೋಗಿ ಬಂದಿದ್ದು ಯಾಕೆ ಅಂತಂದ್ರೆ ಏನೇನು ಅದು ಎನ್ಕ್ವೈರಿಗೆ ಅಷ್ಟೇ. ಸಂತೋಷ ಮಾಡಬೇಕು, ಮೇಲೆ ಬರಬೇಕು. ಈಗ ಇವರು ಪೂಜಾರೆಲ್ಲ ಬಂದಲ್ವಾ, ಪೊಲೀಸರಿಗೆ ಬಂದರೆ ಅಲ್ಲ, ರಾತ್ರಿ ಶಬ್ದ ಗಿದ್ದ ಆ ಥರ ಏನು ಇಲ್ಲ. ನಮ್ಮ ಗಾಡಿ ಈ ಕಡೆ ಇದೆ, ಇಲ್ಲಾಂದ್ರೆ ಮನೆ ಕೇಳಿಸಲ್ಲ. ರೋಡ್ ಆ ಕಡೆ ಮೇಡಮ್, ಅವ್ರ ಮನೆಗೆ ಕೇಳಿಸಲ್ಲ. ಅವಾಗ ಗಾಡಿ ಈ ಕಡೆ ಇದೆ. ಲೈಟ್ಗಳು ಆಫ್ ಮಾಡಕ್ಕೆ ಬರ್ತಾರೆ 6 ಹೊರಗೆ. ಅದು ನೋಡಿ ನನಗೆ ಫೋನ್ ಮಾಡಿದ್ರು.
ನಾನು ಫಸ್ಟ್ ಟೈಮ್ ಅಲ್ಲ ರಾತ್ರಿ ಶಬ್ದ ಗಿಬ್ದ ಆ ಥರ ಏನು ಇಲ್ಲ ನಾನು ಗಾಡಿ ಈ ಕಡೆ ಇದೆ ಇಲ್ಲಾಂದ್ರೆ ಮನೆ ಕೇಳಿಸಲ್ಲ ರೋಡ್ ಆ ಕಡೆ ಮೇಡಮ್ ಅವ್ರ ಮನೆಗೆ ಕೇಳಿಸಲ್ಲ ಅವಾಗ. ಗಾಡಿ ಈ ಕಡೆ ಇದೆ ಲೈಟ್ಗೆ ಆಫ್ ಮಾಡಕ್ಕೆ ಬರ್ತಾರೆ ಮಾಡೋವರೆಗೆ ಅದು ನೋಡಿ ನನಗೆ ಫೋನ್ ಮಾಡಿದ್ರು ಉಂಡಿ ಓಪನ್ ಮಾಡಿದಾರಾ? ಮಾಡಿದ್ದಾರೆ ಉಂಡಿ ಓಪನ್ ಆಗಿದೆ ಉಂಡಿದೆಲ್ಲ ಖಾಲಿ ಉಂಡಿ ಎಲ್ಲ ಫುಲ್ ಖಾಲಿ ಮಾಡಾಕಿದೆ ಅದು ಎಂತ ನಿನ್ನೆ ಮಾಡಿದ್ವಾ ನಾವು? ಶನಿವಾರ ಅಲ್ಲಮ್ಮ ಮೊದಲೇ ಅಲ್ಲ ಈಗ ಎಲ್ಲ ಒಳಗೆ ಹೋಗಿ ಬಂದ್ರಲ್ಲ ಹೋಗಿ ಬಂದಿದ್ದು ಯಾಕೆ ಅಂತಂದ್ರೆ ಏನೇನು ಹೋಗಿದೆ ಅದು ಎನ್ಕ್ವೈರಿಗೆ ಅಷ್ಟೇ ಸಂತೋಷ ಮಾಡಬೇಕು ಮೇಲೆ ಬರಬೇಕು ಈಗ ಇವರು ಪೂಜಾರಿ ಬಂದ್ರಲ್ವಾ ಪೊಲೀಸ್ ಬಂದರೆ ಖಂಡಿತ